ನಮಗೆ ಕರೇಜ್ ಇರ್ಬೇಕು, ಒಂದ್ ಧೈರ್ಯ ಅನ್ನೋದಿರ್ಬೇಕು. ಏನಾದ್ರೂ ಒಂದ್ ಫೇಸ್ ಮಾಡಿ ಯಾರ್ ಏನ್ ಹೇಳ್ಕೊತಾರೋ ಇಲ್ವೋ ಅಪ್ಪ, ನಾವ್ ಅದನ್ನ ಮುಂದಕ್ಕೆ ಹೇಳ್ಬೋದು ಅಂತ ಹೇಳಕ್ ಇಷ್ಟ ಇರ್ಬೋದು. ಸೊ ನೀವ್ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯೋಚನೆ ಮಾಡ್ಬಾರ್ದು, ಅಯ್ಯೋ ನಾವ್ ಬೆಂಗ್ಳೂರಲ್ಲಿಲ್ಲ, ಅಯ್ಯೋ ನಾವು ಒಂದ್ ಸಿಟಿಲಿಲ್ಲ, ನಾವ್ ಕನಕ್ಪುರದಲ್ಲಿ ಇದೀವಿ ಅಂತ. ಎಲ್ಲಿದೀವೋ ಇಲ್ವೋ ನಮಗ್ ಗೊತ್ತಿರೋ ವಿಷಯನ ನಾವ್ ಕ್ಲಾರಿಟಿಯಾಗಿ ಇನ್ನೊಬ್ರಿಗೆ ಹೇಳ್ಕೊಂಡು, ನಮಗ್ ನಾವು ಕಾನ್ಫಿಡೆನ್ಸ್ ಕೊಡ್ಕೊಂಡು ಅಂಡ್ ನಮಗೆ ಕರೇಜ್ ಇಡ್ಕೊಂಡು ನಾವ್ ಒಂದ್ ಚೇಂಜ್ ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ದ್ಯಾಟ್ ಇಸ್ ರಿಯಲ್ ಎಜುಕೇಶನ್. ಆ ವಿದ್ಯೆನ ಕಲ್ತ್ಕೊಳ್ಳಿ ನೀವು ಇವತ್ತು ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ವಿದ್ಯೆ ಇದ್ರೇನೆ ವಿನಯ ಬೆಳೆಯೋದು, ವಿನಯ ಇದ್ರೇನೆ ಒಂದ್ ಯೋಗ್ಯತೆ ಬೆಳೆಯೋದು, ಒಂದ್ ಯೋಗ್ಯತೆ ಇದ್ರೆ ಮಾತ್ರ ನಮ್ಗೆ ಅವಕಾಶ ಸಿಗೋದು. ಸೊ ನಮಗ್ ನಾವ್ ಆ ಯೋಗ್ಯತೆನ ತರ್ಕೊ ಬರ್ಬೇಕು, ಆ ವಿನಯನ ಇಡ್ಕೋಬೇಕು. ವಿದ್ಯಾ ಅಂದ್ರೆ ಬರೀ ಒಂದ್ ವಿಷಯನ ತಿಳ್ಕೊಳ್ಳೋದಲ್ಲ, ಆ ವಿಷಯನ ನಾವ್ ತಿಳ್ಕೊಂಡು ಹೆಂಗ್ ಅದನ್ನ ಉಪಯೋಗಿಸ್ತೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನಾವೆಲ್ಲರೂ ಕಲಿತೀವಿ ಟೊಮೆಟೊ ಇಸ್ ಅ ಫ್ರೂಟ್ ಅಂತ, ಕಲಿತೀವೋ ಇಲ್ವೋ? ಬಟ್ ಟೊಮೆಟೊನ ಫ್ರೂಟ್ ಸ್ಯಾಲಡ್ ಹಾಕಕ್ ಆಗತ್ತಾ? ಅದೇ ವಿದ್ಯೆಗೂ ವಿನಯಗೂ ಇರೋ ವ್ಯತ್ಯಾಸ.